ಸ್ಮಶಾನ ಇಲ್ಲದೆ ನಡು ರಸ್ತೆಯಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ. ಗ್ರಾಮದ ಮಧ್ಯಭಾಗದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಂಡ ಗ್ರಾಮಸ್ಥರು. ಗದಗ ತಾಲೂಕಿನ ಕನವಿ ಹೊಸೂರು ಗ್ರಾಮದಲ್ಲಿ ಘಟನೆ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಾವನ್ನಪ್ಪಿದ ಬಸವನ್ಯಮ್ಮ 46 ವರ್ಷ. ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸ್ಮಶಾನ ಇಲ್ಲದ ಕಾರಣ ನಡು ರಸ್ತೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇತ್ತು. ಜಿಲ್ಲಾಡಳಿತದ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶವನ್ನು ಜನರು ಹೊರಹಾಕಿದರು. ರೈತರೊಬ್ಬರ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತಾ ಬಂದಿದ್ದ ಜನರು ಈಗ ಅಂತ್ಯ ಸಂಸ್ಕಾರ ಮಾಡಲು ಅನುಮತಿ ನೀಡಿದ ಮಾಲೀಕರು ಸರ್ಕಾರದಿಂದ ಸ್ಮಶಾನಕ್ಕೆ ಜಾಗ ಕೊಡುವಂತೆ ಒತ್ತಾಯವಾಗುತ್ತಿದೆ. ಹಲವು ಬಾರಿ ಕ್ಷೇತ್ರದ ಶಾಸಕ ಎಚ್.ಕೆ. ಪಾಟೀಲ್ ಅವರಿಗೆ ಆಗ್ರಹಿಸಿದ್ರು. ಶಾಸಕ ಎಚ್.ಕೆ. ಪಾಟೀಲ್ ತಹಸೀಲ್ದಾರ್ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಅವರ ವಿರುದ್ಧ ಜನರು ಆಕ್ರೋಶಗೊಂಡಿದ್ದು, ತಹಸೀಲ್ದಾರರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಕಿಡಿಕಾರಿದ್ದಾರೆ. ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ನಡು ರಸ್ತೆಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಮುಂದಾದ ಗ್ರಾಮಸ್ಥರು ಅಂತ್ಯ ಸಂಸ್ಕಾರಕ್ಕೆ ನಡು ರಸ್ತೆಯಲ್ಲಿ ಕಟ್ಟಿಗೆ ಹಾಕಿ ಸಿದ್ಧತೆ. ನಮ್ಮ ಹೆಸರು ಚಂದ್ರಶೇಖರಪ್ಪ ಸಣ್ಮುಖಪ್ಪ ಕಟ್ಟಿಮನಿ. ಈ ಊರ ಗ್ರಾಮ ಪಂಚಾಯತಿ ಸದಸ್ಯರು. ನಮಗೆ ನಮ್ಮೂರಿಗೆ ಸ್ಮಶಾನಗಟ್ಟಿ ಅಂತೂ ಇಲ್ಲ. ಈಗ 60-70 ವರ್ಷದಿಂದ ಬಸಟ್ಟಿ ಅವರು ಹೊಲದಲ್ಲೇ ಮಾಡ್ಕೊತ ಬಂದಿದ್ದಾರೆ ನಮ್ಮ ಹಿರಿಯರು. ನಾವು ಅವ್ರ ಪ್ರಕಾರ ಅಲ್ಲೇ ಮಾಡ್ಕೊತ ಹೊಂಟಿದ್ದೇವೆ. ಇವತ್ತಿನ ಟೈಮ್ಗೆ ಅವ್ರಿಗೆ ಏನು ತಿಳಿದೈತೋ ಏನಿಲ್ಲ. ಇವತ್ತಿನ ಟೈಮ್ಗೆ ಅವರು ಏನೋ ಒಂದು ಸ್ವಲ್ಪ ಅದಕ್ಕೆ ತಕರಾರು ಕೊಟ್ಟು ನಮ್ಮ ಹೊಲದಾಗ ಅವ್ರು ಮಾಡಬೇಡ್ರಿ ಅಂದಿದ್ದಕ್ಕೆ ನಾವು ಊರು ಗ್ರಾಮದವ್ರು ಎಲ್ಲರೂ ಕೂಡ್ಕೊಂಡು ಹಂಗಾರ ಮತ್ತು ಹೊಲ ಇಲ್ದವರು ಮಾಡೋದು ಎಲ್ಲಿ ಅಂತೇಳಿ ಊರು ಬಸ್ ಸ್ಟ್ಯಾಂಡ್ನಲ್ಲೇ ಮಾಡೋದಂತ ತೀರ್ಮಾನ ಮಾಡಿಕೊಂಡು ಊರು ಬಸ್ ಸ್ಟ್ಯಾಂಡ್ನಲ್ಲಿ ಕಟ್ಗೆ ಹಾಕಿ ನಾವು ಬಸ್ ಸ್ಟ್ಯಾಂಡ್ನಲ್ಲೇ ಮಾಡಕತ್ತಿದ್ದೆವು. ಮತ್ತು ಇದನ್ನು ಸರ್ಕಾರ ಇದನ್ನೆಲ್ಲ ಹೆಚ್ಚಿಸ್ಕೊಂಡು ನಮ್ಮ ಗ್ರಾಮಕ್ಕೆ ಅಗದಿ ಅವಶ್ಯವಾಗಿ ಸ್ಮಶಾನಗಟ್ಟಿ ಮಾಡಿಕೊಡ್ಬೇಕು ಅಂತಂದು ಎಲ್ಲ ಸರ್ಕಾರಿ ಅಧಿಕಾರಿಗಳು ಇದನ್ನು ಮನಸ್ಸಿನ ಪರಿಣಾಮ ತೊಗೊಂಡು ನಮ್ಮ ಹೊಸೂರು ಗ್ರಾಮಕ್ಕೆ ಸ್ಮಶಾನಗಟ್ಟಿ ಅಗದಿ ಶೀಘ್ರದಾಗ ನಮ್ಗೆ ತಲುಪಿಸ್ಕೊಡ್ಬೇಕಂತ ಅವ್ರು ಅಲ್ಲಿ ಮನವಿ ಮಾಡ್ಕೊಂಡು ನಾವು ಕೇಳ್ಕೊತೀವಿ. ನಾವು ಅವ್ರನ್ನ ಬೇಡ್ಕೊತೀವಿ. ನಮ್ಮ ಗ್ರಾಮಕ್ಕೆ ಸ್ಮಶಾನಗಟ್ಟಿ ಅಂತೂ ಬೇಕು. ಇಲ್ಲ ನಮ್ಮ ಇದು ಗದಗ ತಾಲೂಕು ಹೊಸೂರು ಗ್ರಾಮ. ಬಹುಶಃ ಇಲ್ಲಿ ಒಂದು ಸ್ಮಶಾನಗಟ್ಟಿ ಶಾಶ್ವತವಾಗಿರ್ತಕ್ಕಂಥ ಸ್ಮಶಾನಗಟ್ಟಿ ಇದ್ದಿದ್ದಿಲ್ಲ. ಆದ್ದರಿಂದ ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಬಸವಣ್ಣವ ಬೋಳ್ನವರನ್ನೋ ಒಂದು 50 ವರ್ಷದ ವಯೋಮಿತಿ ಇರತಕ್ಕಂಥ ಒಬ್ಬ ಮಹಿಳೆ ಅನಾರೋಗ್ಯದಿಂದ ಆಕೆಯ ಅಕಾಲಿಕ ಒಂದು ಮರಣವನ್ನು ಹೊಂದಿದಾಗ ಆ ಒಂದು 134ನೇ ಒಂದು ಸರ್ವೆ ನಂಬರ್ನ ಇರ್ತಕ್ಕಂಥ 4 ಎಕರೆ ಜಮೀನನ್ನ ನಮ್ಮ ಪೂರ್ವಜರು ಪ್ರತಿ ಒಂದು ಶವವನ್ನ ಅಲ್ಲಿ ದಫನ್ ಮಾಡ್ಕೊಂಡು ಬಂದಂತ ಉದಾಹರಣೆ ಐತೆ. ಅಂತ ಒಂದು ಜಮೀನಲ್ಲಿ ಈ ವರ್ಷನೂ ಇದು ನಮ್ಮ ಆ ಒಂದು ತೀರ್ಕೊಂಡಂತ ಮಹಿಳೆಯನ್ನ ಆ ಒಂದು ಶವ ಸಂಸ್ಕಾರ ಮಾಡುವಂತ ಸಮಯದಲ್ಲಿ ನಮ್ಮ ಗ್ರಾಮಸ್ಥರು ಎಲ್ಲರೂ ಹೋದಂತ ಸಮಯದಲ್ಲಿ ಆ ಒಂದು ಮಾಲೀಕರು ಇವತ್ತಿನ ದಿವಸ ಆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದಾಗ ಎಲ್ಲ ಗ್ರಾಮಸ್ಥರು ಪ್ರತಿ ಸರ್ನ ಹಿಂಗಾಗ್ತೈತಿ. ಒಬ್ಬರಿಗೆ ಸ್ಮಶಾನ ಗಟ್ಟಿಯಲ್ಲಿ ಅವಕಾಶ ಸಿಗ್ತೈತಿ, ಮತ್ತೊಬ್ಬರಿಗೆ ಅವಕಾಶ ಸಿಗಂಗಿಲ್ಲ. ಜಮೀನ್ ಇರ್ತಕ್ಕಂಥವ್ರು ಜಮೀನ್ದೊಳಗ ಹೂಕೊಂತವ್ರ, ಅಲ್ಲಿ ಸ್ಮಶಾನದೊಳಗ ಜಮೀನ್ ನಿಲ್ಲಂತವ್ರಿಗೆ ಬಹಳಷ್ಟು ಅವಶ್ಯಕತೆ ಐತಿ. ಆದ್ದರಿಂದ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ತೀರ್ಕೊಂಡಂತ ಬಸವಣ್ಣವ್ವ ಬೋಳ್ನವರ್ ಎಂಬ ಮಹಿಳೆಗೆ ಇವತ್ತಿನ ದಿವಸ ಜಮೀನೇ ಇಲ್ಲ, ಅಂತ್ಯ ಸಂಸ್ಕಾರ ಮಾಡ್ಕೊಳಕ್ ಜಮೀನೇ ಇಲ್ಲ. ಆಕೆ ಮತ್ತೆ ಎಲ್ಲಿ ಮಾಡ್ಕೋಬೇಕು? ಆದ್ದರಿಂದ ಎಲ್ಲ ಗ್ರಾಮಸ್ಥರು ನಾವು ಒಗ್ಗೂಡ್ಕೊಂಡು ನಮ್ಮ ನಡ ಮಧ್ಯ ಹೊಸೂರು ಗ್ರಾಮದ ಬಸ್ ಸ್ಟ್ಯಾಂಡ್ ಅಥವಾ ದ್ಯಾಮವ್ವನ ಗುಡಿ ಮುಂದೆ ಆ ಒಂದು ಮಹಿಳೆಯನ್ನ ದಫನ್ ಮಾಡುವಂತ ಕೆಲಸವನ್ನ ಅಗ್ನಿಗೆ ಆಕಿನ ಆಹುತಿ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಕೂಡಿ ಇವತ್ತಿಂದ ಆ ಒಂದು ಶವವನ್ನ ತೀರ್ಮಾನ ಮಾಡಿದ್ದೀವಿ. ದಯವಿಟ್ಟು ಮುಂದೆ ಬರುವಂತ ದಿನಮಾನದಲ್ಲಿ ನಮ್ಮ ಹೊಸೂರು ಗ್ರಾಮಕ್ಕೆ ಆ ಒಂದು ಸ್ಮಶಾನಗಟ್ಟಿಯನ್ನು ಶಾಶ್ವತವಾಗಿ ಸರ್ಕಾರದವ್ರು ಏನಾದರೂ ಕಲ್ಪಿಸಿಕೊಳ್ಳೇ ಇದ್ರೆ ಪ್ರತಿ ಒಂದು ಶವವನ್ನ ಹೊಸೂರು ಗ್ರಾಮದ ನಡುಮಧ್ಯದಲ್ಲಿ ಸುಡುವಂತ ಕೆಲಸವನ್ನ ಮಾಡ್ತೀವಿ ಅಂತಂದು ಈ ಮೂಲಕ ಅವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅಜ್ಜಣ್ಣ ಹುಗ್ಗಣ್ಣ ಅವರು.
ಸರ್ ಸಾವಿರಾರು ವರ್ಷಗಳಿಂದ ಅಲ್ಲೇ ಹೋಗ್ಕೊಂತ ಬಂದೀವಿ ನಾವು. ಹಿಂದಿದ್ದಾನ ನಮ್ಮ ಅಜ್ಜಾರ ಕಾಲಾಗಿದ್ದ ಅಲ್ಲೇ ಬಂದೈತ್ರಿ. ನಮ್ಮ ಊರಿಗೆ ಸ್ಮಶಾನ ಗಟ್ಟಿ ಇಲ್ರಿ. ಸ್ಮಶಾನ ಗಟ್ಟಿ ಇಲ್ಲದಕ್ಕೆ ನಮ್ಗೆ ಸಮಸ್ಯೆ ಆಗ್ಬಿಟ್ಟೈತೆ ರೀ. ಒಂದೇದು ಗೌರ್ಮೆಂಟ್ ನಮ್ಗೆ ಸ್ಮಶಾನ ಗಟ್ಟಿ ಕೊಡ್ಬೇಕ್ರಿ, ಕೊಟ್ಟಿಲ್ಲ. ನಮ್ಮ ಊರಾಗ ಸಮಸ್ಯೆ ಐತ್ರಿ. ಅವ್ರಿಗೆ ಬೇಕಾದಾಗ ಹೋಗಿಸ್ಕೊಂತಾರೆ ರೀ, ಬೇಡದಾಗ ಹರ್ಕತ್ ಮಾಡಿಬಿಡ್ತಾರೆ. ಈಗ ಏನೈತ್ರಿ ಸಮಾಧಿ ಕಡೆಯಾರು ಯಾರಿಲ್ಲ, JCP ಹೋಗ್ಬೇಕು ಅಷ್ಟೈತಿದ್ರೆ ಅವ್ರಿಗೆ ಹೊಲ ಲುಕ್ಸೇನೆ ಆಕೈತೆ ನಮ್ದು ಅಂತ ಅವ್ರು ಅಂತಾರೆ. ಈಗ ನಮ್ಗೊಂದು ಪರಿಹಾರ ಬೇಕಲ್ರಿ. ನಾವು ತಹಸೀಲ್ದಾರ್ ಕಡೆನೂ 2-3 ಬರೇ ಹೋಗ್ಯಾರ ನಮ್ಮ ಊರನ್ನ ಹಿರಿಯರು. ಹ್ಞೂ ಅಂತಾರೆ, ಇನ್ನೂ ಇವತ್ತಿಗೆ ಆಗಲ್ದ್ರಿ. ಹಿಂದೆ ಅವ್ರ ಅಪ್ಪಾರ ತಾಲೂಕು ಪಂಚಾಯತ್ ಇಲೆಕ್ಷನ್ ಕೊಟ್ಟಿದ್ರಿ. ಅವಾಗ ಏನಂದರೆ ನಾವು ಕೊಡಿಸ್ತೀನಪ್ಪ, ನಮ್ಮ ಊರಿಗೆ ಕೊಡಿಸ್ತೀನಿ ಅಂತ ಹೇಳಿದ್ರಿ. ಅವರು ಲಘುನ ತೀರ್ಕೊಂಡ್ಬಿಟ್ರಿ. ಅವ್ರು ಹೋದ ಕಾಲಕ್ಕೆ ಅದು ಹಂಗೆ ಉಳ್ಕೊಂಡ್ಬಿಡ್ತೀರಿ ಪೆಂಡಿಂಗ್. ಅದು ನಮ್ಮ ಹೆಸರಲ್ಲಿ ಆಗೇನೇ ಇಲ್ಲ ರೀ. ಈಗ ನಮ್ಮ ಹೆಸರಲ್ಲಿ ಇಲ್ಲ ಅಂದ್ರೆ ನಮ್ಮ ಊರಿನ ಜನ ಏನು ಕೇಳ್ತಾರೆ ರೀ? ಕೇಳೋಕ್ಕಾಗಲ್ಲ. ಈಗ ನಮಗೊಂದು ಸ್ಮಶಾನ ಗಟ್ಟಿ ಕೊಡಿಸ್ಬೇಕ್ರಿ. ಯಾಕಂದ್ರೆ ಆಸ್ತಿ ಇದ್ದಾರ ಅದಾರ, ಆಸ್ತಿ ಇಲ್ದಾರ ಅದಾರೆ. ಆಸ್ತಿ ಇದ್ದಾರ ಅವ್ರೆಲ್ಲ ಹೋಗಿತಾರೆ, ಆಸ್ತಿ ಇಲ್ದಾರಿಗೆ ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ. ಇವತ್ತು ನಾವು ಏನೇನು ಡಿಸೈಡ್ ಮಾಡೀವಿ ಅಂದ್ರೆ ನಾವು ಇಲ್ಲೇ ರೋಡ್ನಾಗ ಸುಡ್ಬೇಕಂತ ವಿಚಾರ ಮಾಡೀವಿ. ಯಾಕೆ ಒಂದೇ ಸ್ಮಶಾನ ಗಟ್ಟಿ ಇಲ್ರಿ ನಮ್ಮ ಊರಾಗ. ಇಲ್ಲಾಂದ್ರೆ ನಾವು ಅನಿವಾರ್ಯ ರೋಡ್ನಾಗ ಸುಟ್ಬಿಡ್ತೀವಿ ರೀ. ಶಣಪ್ಪ ಹೇಳತ್ತೆ ಅಂತ. ಬೇಕಾದ್ರೆ ನಾ ಕರ್ಕೊಂತಾರ, ಬೇರೆದವ್ರಿಗೆ ಹೊಲ ಇಲ್ದಾರ ಎಲ್ಲಿ ಹೋಗ್ಬೇಕಂತ ಹೇಳ. ನಮ್ಗೆ ಹೊಲನೇ ಇಲ್ರ, ಭೂಮಿನ ಇಲ್ಲ. ಭೂಮಿ ಇಲ್ದಾರ ಎಲ್ಲಿ ಹೋಗಿಬೇಕು? ನಮ್ಗೆ ಏನ್ ಆಗಿಲ್ರಿ, ಬೇಕಾದ ಎಲ್ಲರೂ ನೋಡ್ರಿ ನಮ್ನ ಎಲ್ಲರೂ ನಾವ್ ಬಂದ್ ಅಲ್ಲೇ ಶರಣಾಗ್ತೇನ್ರಿ. ಇವ್ರು ದೊಡ್ಡ ಜನರ ದಬ್ಬ ಐತಿ ತಡ್ಕೊಳದ ನಮ್ಗೆ ಆಗಲ್ಲ. ನಮ್ಮ ಎಲ್ಲ ಓಟ್ ಹಾಕೊಂತಾರ. ಓಟ್ ಹಾಕಕ ನಾವ್ ಜಾಗ ಏನ್ ಮಾಡಿದ್ರು ಗೊತ್ತ್ರಿ? ಇವ್ರು ಮೋಸ ಮಾಡಿದ್ರಿ. ಓಟ್ ಹಾಕ ಸಂಬಂಧ ನಮ್ಗೆ ಎಲ್ಲ ಜಾಗ ಬಿಟ್ಕೊಡ್ತೀವಿ ಅಂತಂದು ಅದು ಮೋಸ ಮಾಡಿದ್ರಿ. ಇವ್ರ ಹೊಲ್ದವ್ರಿ, ಜಮೀನ್ದವ್ರಿ, ಬಸೆಟ್ ಅಂತಂದ್ರಿ. ಭೇಟಿ ಎಲ್ಲಾರು ಅವ್ರಿಗೆ ಮನವಿ ಕೊಟ್ಟಿವ್ರಿ. 10 ಸಲ ಮನವಿ ಕೊಟ್ಟಿವಿ, ಅವ್ರು ಸ್ಪಂದನ ಮಾಡಿರ್ರಿ. ಈಗ ಇಲ್ಲಪ್ಪ ವಿಚಾರ ಮಾಡೋಣ ಅಂತ ವಿಚಾರ ಮಾಡೋಣ, ಅದನ್ನೆಲ್ಲ ಇದು ಮಾಡೋಣ ಅಂತ ಈಗ ಇನ್ಕ್ವೈರಿ ಮಾಡಕ್ ನೋಡಕ್ ಹೋಗ್ಯಾರ. ಹಾ ಹೋಗ್ಯಾರ. ಹಿಂಗೆ ತೆಗೀರಿ, ಬರಾರ ತೆಗೀರಿ. ಒಳಗೆ ಬರ್ಬೇಕಾಗಿತ್ತು ಅವ್ರು, ಪಾಪ ಲೇಟ್ ಆಗಿತ್ತು. ನಾವು ಏನು ಎಲ್ಲಿ ಬಂದು ಬರ್ತೀರಿ? ನಮಗೆ ಬರ್ತಾನ ಬಾರ್ದೈತಿರಿ. ನಮ್ಗೆ ಏನಿಲ್ಲ, ಆಸರ ಇಲ್ಲ, ಏನಿಲ್ಲ, ಮನಿ ಇಲ್ಲ, ಹೊಲ ಇಲ್ಲ, ಏನಿಲ್ಲ.
ಯಾರ ಮಾತ್ರ ನಮ್ಗೆ ತಗೊಂಡೋಗಿ ಎಲ್ಲಿ ಹಾಕ್ಬೇಕ್ರಿ ಕೈ ಬಿಡು ನಾವ್ ಎಲ್ಲಿ ಹಾಕ್ಬೇಕು ಹೇಳ್ರಿ ನಮ್ಗೆ ಏನಿಲ್ಲ ನೋಡ್ರಿ ನಾವಿರೋದು ಹಿಂಗಾದಿವ್ರಿ ನಮ್ಮ ಮನಿ ನೋಡ್ರಿ ನಾವ್ ಏನ್ ಅಕಸ್ಮಾತ್ ಸತ್ರ ನಮ್ನ ಇಲ್ಲೇ ತಗೊಂಡೋಗಿ ಇಲ್ಲೇ ಹಾಕ್ತಾರ ಮುಚ್ಚಾಕ್ ಸುಡಾಕಟ್ಟ ಕೊಡವಲ್ರಿ ಇವ್ರ ತಮ್ಮ ಬೇಕಾದಾರ ಹುಕ್ಕೊಂತಾರ ಹಾ ಬೆಳೆದಾರನ ಹೊಲ್ದಾಗ ಮುಚ್ತಾರ ಅವ್ರ ಹೊಲ್ದಾಗ ಮುಚ್ತಾರ ಅವ್ರ ಹೊಲ್ದಾಗ ಮುಚ್ಕೊಂತಾರ ನಮ್ಮ ಹೊಲ ಇಲ್ರಿ ನಮ್ ಭೂಮಿ ಇಲ್ಲ ಹಿಂಗಾಗೈತ್ರಿ ಸರ ಇಲ್ರಿ ಸರ ಇವ್ರು ಮಾಡ್ತೀವಿ ಅಂತಂದು ಅಲ್ಲೇ ಮುಚ್ಚಿದ್ರಿ ಕಾಲ್ಕಾಯಿ ಬಿದ್ದು ಬೀಳ್ತಿದ್ವಿ ಮಾಡ್ತೀವಿ ಅಂತಂದ್ರೆ ನಾವು ಒಪ್ಕೊಂಡ್ವಿ ಈಗ ಒಂದ್ ಹೆಣ ಸತ್ರ ಮುಚ್ಚಾಕ ಹಿಂಗ ಎಷ್ಟು ಕೆಲಸ ಮಾಡ್ರಿ ನೋಡ್ರಿ ಕೈ ಕಾಲು ಬಿದ್ದು ಮುಚ್ಕೊಂತಿದ್ವಿ ಕಾಯಿ ಕಾಲ ಬೀಳ್ಬೇಕ್ರಿ ಸರ ನಾವು ಕೈ ಕಾಲು ಬೀಳ್ಬೇಕ ಕೈ ಕಾಲು ಬೀಳ್ಬೇಕ್ರಿ ಕೈ ಕಾಲು ಬಿದ್ದ ಅಲ್ಲೇ ಹೋಗಿ ಮುಚ್ಚುದು ಮತ್ತೊಂದೇನಿಲ್ರಿ ಸರ್ ಅದ ನಮ್ಗ ದರ್ಶನ ಮಾಡ್ಕೊಡ್ರಿ ಸಾಕು ನಮ್ಗೊಂದು ದರ್ಶನ ಕೊಟ್ಬಿಡ್ರಿ ಸಾಕು ನಮ್ಗೆ ಸುಡಾಗಟ್ಟ ಆದ್ರ ಹೊಲ ಇದ್ದವ್ರು ಅವ್ರ ಹೊಲ್ದಾಗ ಮುಚ್ಕೊರಿ ನಮ್ಮಂತಾರ ಬಡವ್ರು ಇದ್ರ ಅಲ್ಲಿ ಹೋಗಿ ಅದೊಂದು ನಮ್ಗ ದೊರಕೆ ಕೊಟ್ರಿ ಸಾಕು ಏನಿಲ್ರಿ ಮನೇನಿಲ್ಲ ಅದೇನಿಲ್ಲ ನೋಡ್ರಿ ಅವ್ರ ಅಕ್ಕಾರ್ರಿ ಅವ್ರು ಈಗ ಎಣ ತಗೊಂಡು ಹೋಗಕ್ಕ ಇಷ್ಟು ಕೆಲಸ ಮಾಡ್ರಿ ನೋಡ್ರಿ ಬಸೇಟ ಹನುಮಂತಪ್ಪ ನೋಡ್ರಿ ಅವ್ರು ಹೊಲ ಅವ್ರದ ಯಾವಾಗಲೂ ಕೊಟ್ರ ಫೋನ್ ಹರ್ಕನ ಅದ ಕೊಟ್ಟಾರ ಅದನ್ನ ಈಗ ಅವ್ರು ಹರ್ಕತ್ ಮಾಡಕತ್ತಾರ ಅವ್ರು ಬರೇ ಲಂಚ ತಿನ್ನೋರು ಅವ್ರು ಅದಾರ ನಾವೇನು ಲಂಚ ತಿನ್ನೋರು ಅಲ್ರಿ ನಾವು ಬಡವ್ರು ನಿಮ್ಮ ಕಾಲ್ ಕೈ ಬಿದ್ರೆ ನಾವು ದುಡ್ಕೊಂತಿದ್ದೀರಿ ಮತ್ತೆ ಏನು ಮಾಡ್ಬೇಕು ಹೇಳ್ರಿ ಸರ ಸರ ಏನಾಯ್ತು ಗೊತ್ತೇನ್ರಿ? ನನ್ನ ಹೆಸರು ಹುಲಿಗಮ್ಮ ಬಂದಿವಡ್ರಿ ಜೋಗಮ್ಮ